ವೀಕ್ಷಕರೇ, ಆರ್ಆರ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ನೆರ ಸಂತ್ರಸ್ತರಿಗೆ ಪರಿಹಾರ ವಿತರಣೆ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಪಿಎಸ್ಐ ಕೆ ನಾಗರಾಜ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಅಥಣಿ ಪಟ್ಟಣದ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಭಾಭವನದಲ್ಲಿ ನೆರ ಸಂತ್ರಸ್ತರಿಗೆ ಪರಿಹಾರ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸ್ಟೇಟ್ ಹೆಡ್ ರಾಘು ಎನ್ಸಿ 300 ಜನ ಪ್ರವಾಹ ಸಂತ್ರಸ್ತರಿಗೆ ಆಹಾರ ಪದಾರ್ಥದ ಕಿಟ್ ಕೊಡುವ ಮೂಲಕ ಜನರ ಗಮನ ಸೆಳೆದರು. ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಯು ಸಾಮಾಜಿಕ, ಶೈಕ್ಷಣಿಕ, ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು, ಪ್ರತಿಭಾ ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡುವುದು, ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡುವುದು, ಸಣ್ಣ ಸಣ್ಣ ಗುಂಪುಗಳಿಗೆ ಸಾಲ ನೀಡುವುದರ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ತೊಡಗಿದೆ ಎಂದು ಹೇಳಿದರು. ನಂತರ ಮಾತನಾಡಿ ಅಥಣಿ ಪೊಲೀಸ್ ಠಾಣೆಯ ಕ್ರೈಂ ಪಿಎಸ್ಐ ಕೆ ನಾಗರಾಜು ರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಶಿಧರ್ ಎಂಎನ್, ನಾಗರಾಜ್ ಟಿ, ಹನುಮಂತ ಎಸ್ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೆರ ಸಂತ್ರಸ್ತರಿಗೆ ನಾವು ಫುಡ್ ಕಿಟ್ ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಸುಮಾರು 200ರಿಂದ 250 ಜನಗಳಿಗೆ, ಬಡ ಕುಟುಂಬಗಳಿಗೆ ನಾವು ಈ ಆಹಾರ ಧಾನ್ಯಗಳನ್ನ ವಿತರಣೆ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡು ಅವರೆಲ್ಲರಿಗೂ ಕೂಡ ಏನು ನಮ್ಮ ಮಳೆ ಸಂತಸ ಅಥವಾ ನೆರೆ ಸಂತಸರು ಏನು ಪ್ರಾಬ್ಲಮ್ ಆಗಿತ್ತು ಆ ಕುಟುಂಬಗಳಿಗೆ ನಾವು ಆಹಾರ ವಿತರಣೆ ಕಾರ್ಯಕ್ರಮನ ಅವ್ರನ್ನ ಕರೆಸಿ ಆಹಾರ ವಿತರಣೆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಈ ವಿತರಣೆ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಸಂಸ್ಥೆ ಅವ್ರಿಗೂ ಕೂಡ ಸಹಾಯ ಮಾಡ್ತಾ ಬಂದಿದೆ. ಇದು ಇವತ್ತಿಂದ ಮಾಡ್ತಾ ಇರೋದೆಲ್ಲ ಸುಮಾರು 4-5 ವರ್ಷದಿಂದಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡ್ತಾ ಬಂದಿದೆ. ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ಥರ ಸಂಸ್ಥೆ ಸಹಾಯ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಜೊತೆಗೇನಪ್ಪ ಅಂದರೆ, ನಾನು ಹೇಳೋದು, ಸಂಸ್ಥೆ ಬಡ ಕುಟುಂಬಗಳಿಗೆ ನಿಮಗೆ ಸಾಲ ಕೊಡ್ತಾ ಬಂದಿದೆ. ಅದೇ ರೀತಿ ನೀವು ಕೂಡ ಅಷ್ಟೇ, ನಿಮಗೆ ಎಷ್ಟು ಅವಶ್ಯಕತೆ ಇದೆ, ನಿಮಗೆ ಸಾಲದ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ತಗೊಂಡು, ಶಕ್ತಿ ಮೀರಿದಲೇ ಸಮಸ್ಯೆ ಮಾಡ್ಕೊಂಡಲೇ ನೀವು ಆರ್ಥಿಕವಾಗಿ ಎಷ್ಟು ಅವಶ್ಯಕತೆ ಅಷ್ಟನ್ನು ತಗೊಂಡು ನೀವು ತುಂಬ್ತಾ ಬಂದರೆ ಇನ್ನೂ 16 ಕುಟುಂಬಗಳಿಗೆ ಸಂಸ್ಥೆ ಸಾಲ ಕೊಡ್ತದೆ. ಜೊತೆಗೆ ಆರ್ಥಿಕವಾಗಿ ಅವರಿಗೆಲ್ಲ ನೆರವು ಕೊಡ್ತಾ ಬರುತ್ತೆ. ಎಷ್ಟು ನಿಮಗೆ ಸಾಧ್ಯವಾಗುತ್ತೆ ಅಷ್ಟು ತೊಗೊಂಡು ಕೈಲಾದಷ್ಟು ಅಷ್ಟು ತುಂಬಿಕೊಂಡು ಏನು ಮಾಡ್ತಾರೆ, ಒಬ್ರು ತೊಗೊಳ್ತಾರೆ. ಇವೆಲ್ಲ ನಂಬಿಟ್ಟು ಒಬ್ರು ಯಾರ ಕೊಟ್ಟಿರ್ತಾರೆ. ಟೋಟಲಿ ಎಲ್ಲರೂ ಕೂಡಿ ಒಬ್ಬ ಹೆಣ್ಣುಮಗಳಿಗೆ 10 ಲಕ್ಷ ಬೇಕಂತ ಕೊಟ್ಟಿರ್ತಾರೆ. ಕೆಲವಾಗ ನಿಮ್ಮ ವಿಶ್ವಾಸ ಮೇಲೆ ಎಲ್ಲರೂ ಕೂಡ ಸಹಿಯಾಗಿ ಕೊಟ್ಟಿರ್ತಾರೆ. ಆ ಟೈಮಿಗೆ ತೊಗೊಂಡು ಅವರು ಸರಿಯಾದ ರೀತಿಯಿಂದ 2-3 ತಿಂಗಳು ಕಟ್ತಾರೆ. ನಂತರ ಏನು ಮಾಡ್ತಾರೆ, ಇಲ್ಲಿಂದ ಊರು ಬಿಟ್ಟು ಹೋಗಿಬಿಡ್ತಾರೆ. ಹಾಗೇನು ಮಾಡೋದು, ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಬೇಕು. ಫೈನಾನ್ಸಿದವ್ರು ಮ್ಯಾನೇಜರ್ ಏನು ಮಾಡೋದು, ಸಣ್ಣ ನಿಮ್ಮನ್ನೆಲ್ಲ ಏನು ಸದಸ್ಯರೆಲ್ಲ ನಿಮ್ಮ ಇಟ್ಕೊಂಡು ಬಂದ್ರಿ, ನೀವೆಲ್ಲ ಕೊಡ್ರಿ, ಕೂಡ್ ಕೊಡ್ರಿ, ಇಲ್ಲ ಬಂದರೆ ಕಂಪ್ಲೇಂಟ್ ಮಾಡಿ ಒಂದು ಎಡ್ಸೆ ಪೊಲೀಸ್ ಸ್ಟೇಷನ್ ಬಂದು ಒಂದು ಎಫ್ ಐ ಆರ್ ಮಾಡಿಸೋದು. ಅವ್ರು ಎಸ್ಕೇಪ್ ಹೋಗಿರ್ತಾರೆ, ಇದು ಹೊರಗೆ ಊರ ಕಡೆ ಬೇರೆ ಎಲ್ಲ ಸ್ವಲ್ಪ ಬೇರೆ ಕಡೆ ಒಂದು ಆಸ್ತಿನೋ ಸಾಲ ಏನೋ ಮಾಡ್ಕೊಂಡು ಹೋಗಿರ್ತಾರೆ. ಆ ರೀತಿ ಆಗದಂಗೆ ನೀವು ಕೊಡ್ತೀವಿ. ಅವರಲ್ಲಿ ಆಸ್ತಿ ಹೊಲ ಮೇಲೆ ಇದು ಮಾಡ್ಕೊಳ್ಳಿ, ಅದು ಬಡವ್ರಿಗೆ ಅಂತ ಹೆಲ್ಪ್ ಮಾಡ್ತಿದ್ದಾರೆ, ಅದು ದುರುಪಯೋಗ ಮಾಡ್ಕೊಬಾರ್ದು. ಹೌದಾ? ಈಗ ಅದೇನು ಬಡವರು ಅಂತೇಳಿ ನಾವು ಕೃಷ್ಣಾ ನದಿ ಪ್ರವಾಹ ಬಂದ ಸಲುವಾಗಿ ಬಂದು ಹೋಗಿದೆ. ಅದು ಬಡವರಿಗೆ ಸ್ವಲ್ಪ ಕಿಟ್ ಕೊಟ್ಟು ಅಂತೇಳಿ ಮಾಡ್ತಾರೆ, ತಗೊಳ್ತಾ ಅದೇ ರೀತಿ ಒಳ್ಳೆ ರೀತಿಯಿಂದ. ರಮೇಶ್ ರಾಕೇಶ್ ಸಾರಥ್ಯದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಆರ್ಆರ್ ಕನ್ನಡ ನ್ಯೂಸ್ ಚಾನೆಲ್. ಇದಾಗಿತ್ತು ಇವತ್ತಿನ ಆರ್ಆರ್ ನ್ಯೂಸ್. ನಮಸ್ತೆ.